ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಒಂದು ಟ್ರಾಫಿಕ್ನಿಂದ ಬೇಸತ್ತ ನಗರ. ಒಂದು ರಸ್ತೆ ಈ ನಗರವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದಾ? ಇದೊಂದು ಸಾಮಾನ್ಯ ರಸ್ತೆ ಅಲ್ಲ, ಇದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್. ಸುಮಾರು 20 ವರ್ಷಗಳ ಕನಸು, ಸಾವಿರಾರು ರೈತರ ಆತಂಕ ಮತ್ತು ಕೋಟ್ಯಂತರ ರೂಪಾಯಿಗಳ ಪ್ರಶ್ನೆ. ಬೆಂಗಳೂರಿಗೆ ಯಾಕೆ ಈ ರಸ್ತೆ ಬೇಕು? ಇವತ್ತು ಬೆಂಗಳೂರು IT ಕ್ಯಾಪಿಟಲ್ ಆಗಿದೆ, ಸ್ಟಾರ್ಟಪ್ ಹಬ್ ಆಗಿದೆ. ಆದರೆ ಟ್ರಾಫಿಕ್ನಲ್ಲಿ ಕಳೆದೋಗ್ತಿರೋ ಸಮಯ ನೋಡ್ತು ಅಂತಂದರೆ ದಿನ ಹೋಗೋದೇ ಗೊತ್ತಾಗಲ್ಲ. ಒಂದು ಕಡೆ ಎಲೆಕ್ಟ್ರಾನಿಕ್ ಸಿಟಿ, ಇನ್ನೊಂದು ಕಡೆ ಯಲಹಂಕ, ತುಮಕೂರು ರಸ್ತೆ, ಮೈಸೂರು ರಸ್ತೆ, ಏರ್ಪೋರ್ಟ್ ಕನೆಕ್ಟಿವಿಟಿ, ಈ ಎಲ್ಲವನ್ನ ಜೋಡಿಸೋ ದೊಡ್ಡ ರಿಂಗ್ ರೋಡ್ ಇಲ್ಲದೆ ನಗರ ಉಸಿರಾಡೋದೇ ಕಷ್ಟ ಆಗುತ್ತೆ. ಈಗ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂದರೆ ಏನು? ಈ ರಸ್ತೆ ಬಂದ್ಬಿಟ್ಟು 17 ಕಿಲೋಮೀಟರ್ ಉದ್ದದ 8 ಲೇನ್ ಎಕ್ಸ್ಪ್ರೆಸ್ ವೇ ಆಗಿದೆ. ಇದನ್ನು ಹಿಂದೆ ಪೆರಿಫೆರಲ್ ರಿಂಗ್ ರೋಡ್ ಅಂತ ಕರೀತಾ ಇತ್ತು. ಬೇಸಿಕಲಿ ನಗರದ ಒಳಗಡೆ ಏನು ಟ್ರಾಫಿಕ್ ಇದೆ ಅದನ್ನು ಆಚೆ ಕಡೆ ಈ ಪ್ರಾಜೆಕ್ಟ್ ಮೊದಲು ನೋಟಿಫೈ ಆಗಿದ್ದು 2007 ಮತ್ತು 2008ರಲ್ಲಿ. ಆಗ ನೀಡಿದ್ದ ಪರಿಹಾರ ಎಕರೆಗೆ ಸುಮಾರು 20 ರಿಂದ 30 ಲಕ್ಷ ಆಗಿತ್ತು. ಆದರೆ ಇವತ್ತು ಅದೇ ಭೂಮಿ ಕೆಲವು ಕಡೆ 30 ರಿಂದ 40 ಕೋಟಿ. ಇದಕ್ಕಾಗಿ ರೈತರು ತುಂಬಾ ವಿರೋಧ ಮಾಡ್ತಾ ಇದ್ದಾರೆ, ಕೋರ್ಟ್ ಕೇಸ್ಗಳು ನಡೀತಾ ಇದೆ. ಮತ್ತು ಇದೊಂದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಇದನ್ನೆಲ್ಲ ಮಂದಲಿಟ್ಕೊಂಡು ಒಂದು ಹೊಸ ಪರಿಹಾರ ಪ್ಯಾಕೇಜ್ನ ತಂದಿದ್ದಾರೆ. ಅದೇನು ಅಂತ ನೋಡೋದಾಯಿತು ಅಂತ ಅಂದರೆ, ಎಕರೆಗೆ 15 ರಿಂದ 16 ಕೋಟಿ, ಜೊತೆಗೆ ಪ್ಲಾಟ್ಗಳು ಕೊಡ್ತಾರೆ, TDR ಮತ್ತು FAR ಬೆನಿಫಿಟ್ಗಳು ಕೂಡ ಕೊಡ್ತಾರೆ. ಇದರಿಂದ ಕೆಲ ರೈತರು ಒಪ್ಕೊಂಡಿದ್ದಾರೆ, ಉನಪ್ಪ ನಮಗೆ ಸಾಕು ಅಂತ. ಸುಮಾರು 100 ಎಕರೆ ಭೂಮಿನ ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ಆದರೆ 1000ಕ್ಕೂ ಹೆಚ್ಚು ರೈತರು ಹೇಳ್ತಾ ಇದ್ದಾರೆ ಇದು ಹಳೆ ನೋಟಿಫಿಕೇಶನ್ನು, ಲೀಗಲಾಗಿ ಆಲ್ರೆಡಿ ಲ್ಯಾಪ್ಸ್ ಆಗಿದೆ ಅಂತ. ಅಂದರೆ ಅದರ ಅರ್ಥ ಇನ್ನು ಕೋರ್ಟ್ನಲ್ಲಿ ಕಾಲ ಕಳಿಬೇಕಾಗತ್ತೆ, ಈ ಪ್ರಾಜೆಕ್ಟ್ ಇನ್ನೂ ಡಿಲೇ ಆಗ್ತಾ ಹೋಗುತ್ತೆ. ಅಂದರೆ ಇದು ರಸ್ತೆ ಅಲ್ಲ, ಆದರೆ ಭೂಮಿ ಮತ್ತು ಅಭಿವೃದ್ಧಿ ನಡುವಿನ ಯುದ್ಧ ಆಗಿದೆ. ಒಂದು ಪ್ರಶ್ನೆ ಏನು ಅಂತ ಅಂದರೆ, ನಿಜಕ್ಕೂ ಈ ರಸ್ತೆ ಬೆಂಗಳೂರನ್ನ ಬದಲಾಯಿಸಬಹುದಾ? ಸರ್ಕಾರದ ಅಂದಾಜಿನ ಪ್ರಕಾರ ನಗರದ ಒಳಗಿನ ಟ್ರಾಫಿಕ್ಕು 40% ಕಮ್ಮಿ ಆಗಬಹುದು. ಅಂದರೆ ಒಂದೇ ಪ್ರಶ್ನೆ ನಮ್ಮ ಕಡೆಯಿಂದ ಏನು ಅಂದರೆ, ಈ ಬಾರಿ ನಿಜಕ್ಕೂ ಕೆಲಸ ಶುರು ಆಗುತ್ತಾ ಅಥವಾ ಇದೊಂದು ಮತ್ತೆ ರಾಜಕೀಯದ ಭರವಸೆನ? ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ? ಈ ಕಾರಿಡಾರ್ ಬೆಂಗಳೂರನ್ನ ಉಳಿಸುತ್ತಾ ಅಥವಾ ಮತ್ತೊಂದು ಪ್ರಾಮಾಣಿಕ ಕನಸಾಗಿರುತ್ತಾ? ಇಂಥ ರಿಯಲ್ ಗ್ರೌಂಡ್ ಸ್ಟೋರಿಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ದ ಫ್ಯಾಕ್ಟ್ಸ್ 360.